ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಸಂಪುಟ ಸರ್ಕಸ್ಗೆ ಮುಹೂರ್ತ ಫಿಕ್ಸ್. 12+6 ಹೈಕಮಾಂಡ್ ಜಬರ್ದಸ್ತ್ ಸೂತ್ರ. 12+6 ಹೈಕಮಾಂಡ್ ಸೂತ್ರ. ಕೇಸರಿಯಲ್ಲಿ ವಿಜಯ ಕ್ರಾಂತಿ. ವರ್ಕೌಟ್ ಆಯ್ತಾ ಬಿಎಸ್ವೈ ತಂತ್ರ. ಸಿಎಂ ಬೊಮ್ಮಾಯಿಗೆ ಟೆನ್ಷನ್ ಕೊಡ್ತಾ ಆ ಸೀಕ್ರೆಟ್ ವರದಿ. ಕ್ಯಾಬಿನೆಟ್ ಕಗ್ಗಂಟಿಗೆ ಶೀಘ್ರವೇ ಕ್ಲೈಮ್ಯಾಕ್ಸ್ ಸಿಗುತ್ತಾ? ಹೇಗಿದೆ 11 ತಿಂಗಳ 11 ಮೆಗಾ ಸ್ಟ್ರೋಕ್? ವಿಜಯೇಂದ್ರಗೆ ಸಿಗುತ್ತಾ ಎಂಎಲ್ಸಿ ಪಟ್ಟ? ಇದುವೇ ಹೊತ್ತಿನ ಫೋಕಸ್ 18 11 ತಿಂಗಳ ಗೇಮ್ ಪ್ಲಾನ್. ಸಂಪುಟ ಸರ್ಕಸ್ಗೆ ಮುಹೂರ್ತ ಫಿಕ್ಸ್. 12+6 ಹೈಕಮಾಂಡ್ ಸೂತ್ರ. ಕೇಸರಿಯಲ್ಲಿ ವಿಜಯ ಕ್ರಾಂತಿ. ವರ್ಕೌಟ್ ಆಯ್ತಾ ಬಿಎಸ್ವೈ ತಂತ್ರ. ಸಿಎಂ ಬೊಮ್ಮಾಯಿಗೆ ಟೆನ್ಷನ್ ಕೊಡ್ತಾ ಆ ಸೀಕ್ರೆಟ್ ವರದಿ. ಇಲ್ಲಿವರೆಗಿಂದ ಒಂದು ಲೆಕ್ಕ, ಮುಂದಿನದ್ದೇ ಒಂದು ಲೆಕ್ಕ. ಗೀಟ್ ಎಳೆದಾಗಿದೆ, ವೃತ್ತ ಬರೆದಾಗಿದೆ ಅಂತಿದ್ದಾರೆ ಕೇಸರಿ ಕಲಿಗಳು. ಬಿಜೆಪಿಯ 11 ತಿಂಗಳ ಮೆಗಾ ಪ್ಲಾನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. 11 ತಿಂಗಳ ಮೆಗಾ ಸ್ಟ್ರೋಕ್ಗೆ ಬಿಜೆಪಿ ಭದ್ರ ಬುನಾದಿ ಹಾಕೋಕೆ ಸಿದ್ಧವಾಗಿದೆ. 11 ತಿಂಗಳ ಬ್ಲೂ ಪ್ರಿಂಟ್ ಅನ್ನ ಈಗಲೇ ರೆಡಿ ಮಾಡಿಕೊಂಡಿದೆ. 11 ತಿಂಗಳ ಮಹಾಯಾಗಕ್ಕೆ ಈಗಿನಿಂದಲೇ ರಣಕಹಳೆ ಮೊಳಗಿಸಿದ್ದಾರೆ ಕೇಸರಿ ಕಲಿಗಳು. ವಿರೋಧಿಗಳನ್ನ ಸದೆಬಡಿಯಲು, ಮತ್ತೆ ಕರುನಾಡಲ್ಲಿ ಕೇಸರಿ ಸಾಮ್ರಾಜ್ಯ ಸ್ಥಾಪಿಸಲು, ಬೀದರ್ನಿಂದ ಬೆಂಗಳೂರಿನವರೆಗೂ, ಕರಾವಳಿಯಿಂದ ಬಿಸಿಲನಾಡಿನವರೆಗೂ ರಾಜ್ಯದ ಉದ್ದಗಲಕ್ಕೂ ಮತ್ತೆ ಕಮಲವನ್ನ ಅರಳಿಸಲು ಅಶ್ವಮೇಧಯಾಗ ಹೂಡಿದೆ ಬಿಜೆಪಿ. ಈಗಲೇ ವಿಜಯ ಸಂಕಲ್ಪ ತೊಟ್ಟಿದ್ದು 11 ತಿಂಗಳ ಸೀಕ್ರೆಟ್ ಪ್ಲಾನ್ಗೆ ಈಗಲೇ ಒಂದು ಹೆಜ್ಜೆ ಇಟ್ಟಿದೆ. ಬಿಜೆಪಿ ಪಾಳೆಯದಲ್ಲಿ ಸದ್ಯ ಕುಂತ್ರೂ ನಿಂತ್ರೂ ಸುದ್ದಿ ಆಗ್ತಿರೋದು ಅಂದ್ರೆ ಸಚಿವ ಸಂಪುಟ ಸರ್ಕಸ್ ವಿಚಾರ. ಇವತ್ತು ಕ್ಯಾಬಿನೆಟ್ ರಚನೆ ಆಗುತ್ತೆ, ನಾಳೆ ಕ್ಯಾಬಿನೆಟ್ ರಚನೆ ಆಗುತ್ತೆ, ಹೀಗೆ ಒಂದಲ್ಲ ಒಂದು ಸುದ್ದಿಗಳು ಹರಿದಾಡ್ತಾನೆ ಇವೆ. ಅದರಲ್ಲೂ ಸಿಎಂ ಬೊಮ್ಮಾಯಿ ದಿಲ್ಲಿ ದಂಡಯಾತ್ರೆ ಮಾಡಿದಾಗಲೆಲ್ಲ ಇನ್ನೇನು ಸಂಪುಟ ರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕೇ ಬಿಡ್ತು, ಕ್ಯಾಬಿನೆಟ್ ಕಗ್ಗಂಟಿಗೆ ಕ್ಲೈಮ್ಯಾಕ್ಸ್ ಸಿಕ್ಕೇ ಬಿಡ್ತು ಅನ್ನೋ ಮಾತುಗಳು ಕೇಸರಿ ಪಾಳೆಯದಲ್ಲಿ ಗುಸುಗುಸು ಓಡಾಡ್ತಿತ್ತು. ಈಗ ಕೊನೆಗೂ ಕ್ಯಾಬಿನೆಟ್ ರಚನೆಗೆ ಮುಹೂರ್ತ ಫಿಕ್ಸ್ ಆದಂತೆ ಕಾಣ್ತಿದೆ. ಹೈಕಮಾಂಡ್ 12+6 ಜಬರ್ದಸ್ತ್ ಸೂತ್ರವನ್ನ ಸಿದ್ಧ ಮಾಡಿಕೊಂಡಿದೆ. ಕೇಸರಿ ಪಾಳೆಯದಲ್ಲಿ ವಿಜಯ ಕ್ರಾಂತಿ ಮೊಳಗಿದ್ದು ಬಿಎಸ್ವೈ ತಂತ್ರ ವರ್ಕೌಟ್ ಆಯ್ತಾ ಅನ್ನೋ ಕ್ಯೂರಿಯಾಸಿಟಿ ಮನೆ ಮಾಡಿದೆ. ಇನ್ನೊಂದೆಡೆ ಸಂಪುಟ ಸರ್ಕಸ್ನಲ್ಲಿ ಮುಳುಗಿ ಹೋಗಿರೋ ಸಿಎಂ ಬೊಮ್ಮಾಯಿಗೆ ಆ ಒಂದು ಸೀಕ್ರೆಟ್ ವರದಿ ಇನ್ನಿಲ್ಲದಂತೆ ಟೆನ್ಷನ್ ಕೊಟ್ಟಿದೆ. 11 ತಿಂಗಳ ಬ್ಲೂ ಪ್ರಿಂಟ್ ಅನ್ನ ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ ದಿಲ್ಲಿ ವರಿಷ್ಠರು. ವೀಕ್ಷಕರೇ, ಅಷ್ಟಕ್ಕೂ 11 ತಿಂಗಳ ಮೆಗಾ ಪ್ಲಾನ್ ಅಂದ್ರೇನು ಗೊತ್ತಾ? ಇನ್ನು 2023 ವಿಧಾನಸಭಾ ಚುನಾವಣೆಗೆ ಹತ್ರ 11 ತಿಂಗಳು ಬಾಕಿ ಇದ್ದು, ಚುನಾವಣಾ ದೃಷ್ಟಿಯಿಂದಲೇ ಬಿಜೆಪಿ 11 ತಿಂಗಳ ಮೆಗಾ ಪ್ಲಾನ್ ಮಾಡುತ್ತಿದೆ. ಇದೇ ವಾರದಲ್ಲಿಯೇ ಕ್ಯಾಬಿನೆಟ್ಗೆ ಕ್ಲೈಮ್ಯಾಕ್ಸ್. ಸಂಪುಟ ಕಗ್ಗಂಟಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಬೊಮ್ಮಾಯಿ ಈಗಾಗಲೇ 3-4 ಬಾರಿ ದಿಲ್ಲಿಗೆ ದಂಡೆತ್ತಿ ಹೋಗಿದ್ರು. ಆದ್ರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಎಷ್ಟೋ ಬಾರಿ ಮಂತ್ರಿಗಳ ಪಟ್ಟಿ ಒಯ್ದು ಬರಿಗೈಯಲ್ಲಿಯೇ ವಾಪಸ್ ಆಗಿದ್ದಾರೆ. ವರಿಷ್ಠರ ಜೊತೆಗೆ ಸಂಪುಟ ರಚನೆವರೆಗೆ ಮಾತು ಹೋಗ್ತಾನೆ ಇರಲಿಲ್ಲ. ಕ್ಯಾಬಿನೆಟ್ ವಿಚಾರ ಅಂತ ಬಂದಾಗ ಮತ್ತೆ ಮಾತಾಡೋಣ, ಮುಂದೆ ನಿರ್ಧಾರ ಕೈಗೊಳ್ಳೋಣ, ಇದೇ ಮಾತುಗಳೇ ವರಿಷ್ಠರ ಬಾಯಿಂದ ಬರ್ತಿತ್ತು. ಹೀಗಾಗಿ ಸಿಎಂ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ಖಾಲಿ ಕೈನಲ್ಲಿ ವಾಪಸ್ ಆಗ್ತಿದ್ರು. ಕ್ಯಾಬಿನೆಟ್ ರಚನೆ ಇವತ್ತು ಆಗುತ್ತೆ, ನಾಳೆ ಆಗುತ್ತೆ ಅನ್ನೋ ಊಹಾಪೋಹ ಸುದ್ದಿಗಳ ನಡುವೆ ಈಗ ಕ್ಯಾಬಿನೆಟ್ ಕಗ್ಗಂಟಿನ ಬಗ್ಗೆ ಒಂದು ಮಾಹಿತಿ ಹೊರಬಿದ್ದಿದೆ. ಅದುವೇ ಈ ಎಲ್ಲ ಹೈಡ್ರಾಮಾಗಳಿಗೆ ತೆರೆ ಬೀಳಲಿದ್ದು ಇದೇ ವಾರದಲ್ಲಿಯೇ ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆಲ್ಮೋಸ್ಟ್ ಸಂಪುಟ ವಿಸ್ತರಣೆ ಅಂತ ಹೇಳಲಾಗ್ತಿದ್ದು ಸಿಎಂ ಬೊಮ್ಮಾಯಿ ಈಗಿನಿಂದಲೇ ಸಂಪುಟ ವಿಸ್ತರಣೆಗೆ ಕೈ ಹಾಕಿದ್ದಾರೆ. ಸಂಪುಟ ಸಂಬಂಧ ಒಪ್ಪಿಗೆ ಪಡೆಯುವುದಕ್ಕೆ ಸಿಎಂ ಇನ್ನಿಲ್ಲದಂತೆ ಕಸರತ್ತನ್ನ ನಡೆಸುತ್ತಿದ್ದಾರೆ. ವೀಕ್ಷಕರೇ, ಈ ಬಾರಿ ರಚನೆಯಾಗೋ ಕ್ಯಾಬಿನೆಟ್ ಇದೆಯಲ್ಲ, ಅದು ಅಂತಿಂಥ ಕ್ಯಾಬಿನೆಟ್ ಅಲ್ಲ. ಇದನ್ನ ಎಲೆಕ್ಷನ್ ಕ್ಯಾಬಿನೆಟ್ ಅಂತಾನೆ ಕರೆಯಲಾಗುತ್ತೆ. ಯಾಕಂದ್ರೆ ವಿಧಾನಸಭಾ ಚುನಾವಣೆಗೆ ಇನ್ನೂ ಹತ್ರ 11 ತಿಂಗಳು ಬಾಕಿ ಇರೋದ್ರಿಂದ ಅದನ್ನ ಗಮನದಲ್ಲಿಟ್ಟುಕೊಂಡೇ ಕ್ಯಾಬಿನೆಟ್ ರಚನೆ ಮಾಡಲಾಗುತ್ತೆ. ಚುನಾವಣೆಗೆ ಬಿಜೆಪಿಗೆ ಯಾವುದು ಪ್ಲಸ್ ಆಗುತ್ತೆ, ಯಾವ ಅಂಶ ಮೈನಸ್ ಆಗುತ್ತೆ, ಯಾರನ್ನ ಬೊಮ್ಮಾಯಿ ಬ್ರಿಗೇಡ್ಗೆ ಸೇರಿಸಿಕೊಂಡ್ರೆ ಕರ್ನಾಟಕದಲ್ಲಿ ಮತ್ತೆ ಕಮಲವನ್ನ ಅರಳಿಸಬಹುದು, ಯಾರನ್ನ ಕೈಬಿಟ್ರೆ ಪಕ್ಷಕ್ಕೆ ನಷ್ಟ ಆಗಲ್ಲ, ಯಾವ ಭಾಗದ ನಾಯಕರಿಗೆ ಮಣೆ ಹಾಕಿದ್ರೆ ಕೇಸರಿ ವಿಜಯ ಪತಾಕೆ ಹಾರಿಸಬಹುದು, ಯಾವ ಸಮುದಾಯದ ಲೀಡರ್ಗೆ ಕ್ಯಾಬಿನೆಟ್ಗೆ ಎಂಟ್ರಿ ಕೊಟ್ರೆ ಬಿಜೆಪಿಗೆ ಬೂಸ್ಟರ್ ಡೋಸ್ ಸಿಕ್ಕ ಹಾಗೆ ಆಗುತ್ತೆ, ಯಾರು ಕಳಂಕರಹಿತರು, ಯಾರು ಪಕ್ಷನಿಷ್ಠರಿದ್ದಾರೆ, ಇಂಥವರಿಂದ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಲಾಭ ಇದೆ, ಲುಕ್ಸಾನ್ ಆಗುತ್ತೆ,
ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಅಳೆದು ತೂಗಿ ರಾಜಕೀಯ ಲೆಕ್ಕಾಚಾರ ಮಾಡಿ 2023 ಎಲೆಕ್ಷನ್ ಟಾರ್ಗೆಟ್ ಮಾಡಿಯೇ ಸಂಪುಟ ಸರ್ಜರಿಗೆ ಕೈ ಹಾಕಿದೆ ಹೈಕಮಾಂಡ್. ಯಾವಾಗ ಕ್ಯಾಬಿನೆಟ್ ವಿಸ್ತರಣೆಯಾಗುತ್ತೆ ಅಥವಾ ಪುನರಚನೆಯಾಗುತ್ತೆ ಅಂದಾಗ ಸಹಜವಾಗಿ ಓಡಾಡುವ ಪ್ರಶ್ನೆ ಅಂದ್ರೆ ಕ್ಯಾಬಿನೆಟ್ಗೆ ಯಾರು ಇನ್ನಾಗ್ತಾರೆ, ಯಾರು ಔಟ್ ಆಗ್ತಾರೆ, ಯಾರಿಗೆ ಅದೃಷ್ಟ ಲಕ್ಷ್ಮಿ ಒಲಿತಾಳೆ, ಯಾರಿಗೆ ಕೈ ಕೊಡ್ತಾಳೆ, ಯಾರಿಗೆ ಲಕ್, ಯಾರಿಗೆ ಕೊಕ್ ಅನ್ನೋದೇ ಮೇನ್ ಪ್ರಶ್ನೆ. ಅದಕ್ಕೆ ನಾವು ನಿಮ್ಗೆ ಉತ್ತರ ಕೊಡ್ತೀವಿ. ಇದಕ್ಕಾಗಿ ಹೈಕಮಾಂಡ್ 12+6 ಸೀಕ್ರೆಟ್ ಫಾರ್ಮುಲಾವನ್ನ ಸಿದ್ಧಪಡಿಸಿಕೊಂಡಿದೆ. ಅಗೈನ್ ಇದು ಕೂಡ 2023 ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡೇ ಪಟ್ಟಿ ಸಿದ್ಧಪಡಿಸಲಾಗಿದೆ. ಅಷ್ಟಕ್ಕೂ 12+6 ಫಾರ್ಮುಲಾ ಅಂದ್ರೇನು ಗೊತ್ತಾ? 12ರ ಫಾರ್ಮುಲಾ ಅಂದ್ರೆ 12 ಜನ ಅತಿರಥ ಮಹಾರಥರು ಬೊಮ್ಮಾಯಿ ಬಳಗವನ್ನ ಸೇರೋ ಚಾನ್ಸಸ್ ಇದೆ. ಹಾಗೆ 6 ಜನರನ್ನ ಬೊಮ್ಮಾಯಿ ಬ್ರಿಗೇಡ್ನಿಂದ ಕೈಬಿಡುವ ಸಾಧ್ಯತೆಗಳಿವೆ. ಮೊದಲಿಗೆ ಯಾರಿಗೆ ಮಂತ್ರಿಗಿರಿ ಸಿಗೋ ಸಾಧ್ಯತೆ ಇದೆ ಅನ್ನೋದನ್ನ ಒಮ್ಮೆ ಕಣ್ಣು ಹಾಯಿಸೋಣ. ಸುರಪುರದ ಶಾಸಕ ರಾಜು ಗೌಡ, ಹೊನ್ನಾಳಿ ಕ್ಷೇತ್ರದ ಶಾಸಕ ಎಂಪಿ ರೇಣುಕಾಚಾರ್ಯ, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಭಾಗದ ಶಾಸಕ ಅರವಿಂದ್ ಬೆಲ್ಲದ್, ವಿಜಯಪುರ ನಗರದ ಶಾಸಕ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್, ಕಲಬುರಗಿ ದಕ್ಷಿಣ ಕ್ಷೇತ್ರದ ದತ್ತಾತ್ರೇಯ ಪಾಟೀಲ್ ರೇವೂರ, ಕುಂದಾಪುರದ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಕಾಗವಾಡದ ಶಾಸಕ ಶ್ರೀಮಂತ ಪಾಟೀಲ್, ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ, ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ, ಮೂಡಿಗೆರೆಯ ಶಾಸಕ ಎಂಪಿ ಕುಮಾರಸ್ವಾಮಿ ಹಾಗೂ ಚಿತ್ರದುರ್ಗದ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಲಿಸ್ಟ್ನಲ್ಲಿದ್ದಾರೆ. ಇಷ್ಟು ಜನ ಕೇಸರಿ ಪಾಳೆಯದ ಸೇನಾನಿಗಳಿಗೆ ಅದೃಷ್ಟ ಲಕ್ಷ್ಮಿ ಒಲಿಯೋ ಸಾಧ್ಯತೆ ಇದೆ. ಇವರಿಗೆ ನೂತನ ಸಂಪುಟ ಸೇರೋ ಭಾಗ್ಯ ಒದಗಿ ಬರಬಹುದು ಅಂತ ಹೇಳಲಾಗ್ತಿದೆ. ರಾಜುಗೌಡ, ಎಂಪಿ ರೇಣುಕಾಚಾರ್ಯ, ಅರವಿಂದ್ ಬೆಲ್ಲದ್, ತಿಪ್ಪಾರೆಡ್ಡಿ, ದತ್ತಾತ್ರೇಯ ಪಾಟೀಲ್ ಇವರೆಲ್ಲರ ಹೆಸರು ಈ ಹಿಂದೂ ಸಚಿವಗಿರಿಗೆ ಹೆಚ್ಚಾಗಿ ಕೇಳಿ ಬಂದಿತ್ತು. ಅದರಲ್ಲೂ ಅರವಿಂದ್ ಬೆಲ್ಲದ್ ಅವರ ಹೆಸರಂತೂ ಸಿಎಂ ರೇಸ್ಗೆ ಈ ಹಿಂದೆ ಕೇಳಿ ಬಂದಿತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ಅವರ ಹೆಸರನ್ನು ಕೈಬಿಡಲಾಯಿತು. ರೇಣುಕಾಚಾರ್ಯ ಅಂತೂ ಬಿಡಿ, ಬಿಎಸ್ವೈ ಸಿಎಂ ಆಗಿದ್ದಾಗಲೂ ಮಂತ್ರಿಗಿರಿಗಾಗಿ ಅವರ ಸುತ್ತ ಪ್ರದಕ್ಷಿಣೆ ಹಾಕಿದ್ರು. ಈಗ ಸಿಎಂ ಬೊಮ್ಮಾಯಿ ಸುತ್ತ ಗಿರಿಕಿ ಹೊಡೆಯುತ್ತಿದ್ದಾರೆ. ಸಚಿವಗಿರಿಗಾಗಿ ಆಗಾಗ ದಿಲ್ಲಿಗೂ ಕೂಡ ದೌಡಾಯಿಸಿದ್ರು. ಶಶಿಕಲಾ ಜೊಲ್ಲೆ ಬದಲಿಗೆ ಪೂರ್ಣಿಮಾ ಶ್ರೀನಿವಾಸ್ ಅವರ ಹೆಸರು ಹಲವು ಬಾರಿ ಕೇಳಿ ಬಂದಿತ್ತು. ಈ ಬಾರಿ ಪೂರ್ಣಿಮಾ ಅವರಿಗೆ ಮಂತ್ರಿಗಿರಿ ಒಲಿಯೋ ಚಾನ್ಸಸ್ ಹೆಚ್ಚಿದೆ ಅಂತಾನೆ ಹೇಳಲಾಗ್ತಿದೆ. ಕ್ಯಾಬಿನೆಟ್ಗೆ ಯಾರು ಇನ್ನಾಗೋ ಚಾನ್ಸಸ್ ಇದೆ ಅನ್ನೋದನ್ನ ತಿಳಿದುಕೊಂಡ್ರಿ. ಹಾಗೆ ಯಾರು ಸಂಪುಟದಿಂದ ಔಟ್ ಆಗ್ತಾರೆ ಅನ್ನೋದನ್ನು ನೋಡೋಣ. ಬಿಜೆಪಿ ಪಕ್ಷದಲ್ಲೇ ಹಲವು ನಿಯಮಗಳಿವೆ. ಯಾರಿಗೆ 70ರ ಮೇಲೆ ವಯಸ್ಸಾಗಿದೆಯೋ, ಯಾರು ಕೊಟ್ಟ ಖಾತೆಯನ್ನ ಸರಿಯಾಗಿ ನಿಭಾಯಿಸುವುದಿಲ್ವೋ, ಪಕ್ಷ ಸಂಘಟನೆಯತ್ತ ಹೆಚ್ಚು ಗಮನ ಹರಿಸಲ್ವೋ ಅಂಥವರನ್ನ ಅಧಿಕಾರದಿಂದ ದೂರ ಇಡಲಾಗುತ್ತೆ. ಕ್ಯಾಬಿನೆಟ್ನಲ್ಲಿ ಒಟ್ಟು 4 ಸಚಿವ ಸ್ಥಾನಗಳು ಖಾಲಿ ಇತ್ತು. ಈಶ್ವರಪ್ಪ ರಾಜೀನಾಮೆಯಿಂದ ಈಗ 5 ಮಂತ್ರಿ ಸ್ಥಾನಗಳು ಖಾಲಿಯಾಗಿವೆ. ಒಂದ್ ವೇಳೆ ಕ್ಯಾಬಿನೆಟ್ ವಿಸ್ತರಣೆಯಾದ್ರೆ ಈ 5 ಸ್ಥಾನಗಳಿಗೆ ಸಚಿವ ಸ್ಥಾನ ಭರ್ತಿ ಮಾಡಲಾಗುತ್ತೆ. ಒಂದ್ ವೇಳೆ ಪುನರಚನೆ ಆದ್ರೆ ಈಗಿರೋ 6 ಮಂತ್ರಿಗಳಿಗೆ ಕೊಕ್ಕೊಡೋ ಚಾನ್ಸಸ್ಗಳಿವೆ ಅಂತ ಹೇಳಲಾಗುತ್ತಿದೆ. ಅಂದ್ರೆ 5+6 = 11. ಅಂದ್ರೆ 11 ಜನ ಹೊಸ ಮುಖಗಳಿಗೆ ಮಣೆ ಹಾಕೋ ಸಾಧ್ಯತೆಗಳಿವೆ. ಹಾಗಾದ್ರೆ ಬಿಜೆಪಿ ಸರ್ಕಾರದ ಯಾವ 6 ಸಚಿವರಿಗೆ ಕೊಕ್ ನೀಡೋ ಚಾನ್ಸಸ್ ಇದೆ ಅನ್ನೋದನ್ನ ಒಮ್ಮೆ ನೋಡೋಣ. ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ, ಪಶುಸಂಗೋಪನಾ ಮಂತ್ರಿ ಪ್ರಭು ಚೌಹಾಣ್, ಮುಜರಾಯಿ ಮತ್ತು ವಕ್ಫ್ ಸಚಿವೆ ಶಶಿಕಲಾ ಜೊಲ್ಲೆ, ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್, ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ್ ಪೂಜಾರಿ ಮತ್ತು ವಸತಿ ಸಚಿವ ವಿ ಸೋಮಣ್ಣ. ಈ 6 ಜನ ಕೇಸರಿ ಕಲಿಗಳನ್ನ ಬಿಜೆಪಿ 2.0 ಸರ್ಕಾರದಿಂದ ಕೈಬಿಡೋ ಸಾಧ್ಯತೆ ಇದೆ. ವಯಸ್ಸು, ಅವರ ಮೇಲಿರೋ ಆರೋಪ ಹಾಗೂ ಪಕ್ಷದಲ್ಲಿ ಅಷ್ಟೊಂದು ಆಕ್ಟಿವ್ ಇಲ್ಲದೆ ಇರೋ ಕಾರಣಕ್ಕೆ ಇವರಿಗೆ ದಿಲ್ಲಿ ವರಿಷ್ಠರು ಪಂಚ್ ಕೊಡೋ ಸಾಧ್ಯತೆಗಳಿವೆ. ಸಂಪುಟ ಸರ್ಕಸ್ ವಿಚಾರವಾಗಿ ದೂರವಾಣಿ ಮೂಲಕ ಸಿಎಂ ಬೊಮ್ಮಾಯಿ ವರಿಷ್ಠರನ್ನ ಸಂಪರ್ಕಿಸಬಹುದು. ಅಥವಾ ಹೈಕಮಾಂಡೇ ಬೊಮ್ಮಾಯಿಗೆ ದಿಲ್ಲಿಗೆ ಬುಲಾವ್ ನೀಡಿತು ಅಂದ್ರೆ ಬೊಮ್ಮಾಯಿ ದಿಲ್ಲಿಗೆ ಹೋಗಿ ಸಂಪುಟ ವಿಸ್ತರಣೆ ಬಗ್ಗೆ ಫೈನಲ್ ಮಾಡೋ ಚಾನ್ಸಸ್ ಕೂಡ ಇದೆ. ಈಗಾಗಲೇ ಸಿಎಂ ಬೊಮ್ಮಾಯಿ ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನ ವರಿಷ್ಠರಿಗೆ ಕೊಟ್ಟು ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ಸಿಎಂ ದಾವೂಸ್ ಪ್ರಯಾಣಕ್ಕೂ ಮುನ್ನವೇ ಈ ಎಲ್ಲ ಹೈಡ್ರಾಮಾ ಸರ್ಕಸ್ಗೆ ತೆರೆ ಎಳೆಯುವುದಕ್ಕೆ ಮುಂದಾಗಿದ್ದಾರೆ. ವಿಜಯೇಂದ್ರಗೆ ಎಂಎಲ್ಸಿ ಪಟ್ಟ. ವಿಧಾನಸಭಾ ಚುನಾವಣೆಗೂ ಮುನ್ನ ಕೇಸರಿ ರಣತಂತ್ರ. ಬಿವೈ ವಿಜಯೇಂದ್ರ ಮಾಜಿ ಸಿಎಂ ಬಿಎಸ್ವೈ ಪುತ್ರ. ಈ ಐಡೆಂಟಿಟಿ ಜೊತೆಗೆ ತಮ್ಮದೇ ಆದ ಐಡೆಂಟಿಟಿ ಹೊಂದಿದ್ದಾರೆ ವಿಜಯೇಂದ್ರ. ಬಿಜೆಪಿಯ ಚುನಾವಣಾ ಸ್ಪೆಷಲಿಸ್ಟ್, ರಣತಂತ್ರಗಾರ. ಎಲ್ಲಿ ಬಿಜೆಪಿಗೆ ಅಸ್ತಿತ್ವ ಇಲ್ವೋ ಅದೇ ಕ್ಷೇತ್ರದಲ್ಲಿಯೇ ಬಿಜೆಪಿಗೆ ಗೆಲುವಿನ ಕಿರೀಟ ತೊಡಿಸೋದ್ರಲ್ಲಿ ವಿಜಯೇಂದ್ರ ಎತ್ತಿದ ಕೈ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರಗೆ ಈ ಬಾರಿ ಆಲ್ಮೋಸ್ಟ್ ಮಂತ್ರಿ ಸ್ಥಾನ ಒಲಿದು ಬರೋ ಎಲ್ಲಾ ಸಾಧ್ಯತೆಗಳೂ ಇವೆ ಅನ್ನೋ ಮಾತಿದೆ. ಪರಿಷತ್ ಚುನಾವಣೆ ಲಿಸ್ಟ್ನಲ್ಲಿ ವಿಜಯೇಂದ್ರ ಅವರ ಹೆಸರನ್ನು ಸೇರಿಸಲಾಗಿದೆ.
ಜೂನ್ನಲ್ಲಿ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. 7 ಸ್ಥಾನಗಳ ಪೈಕಿ ಬಿಜೆಪಿಗೆ 4 ಸ್ಥಾನಗಳು ದೊರೆಯಲಿದೆ. 4 ಸ್ಥಾನಗಳಿಗೆ ಬಿವೈ ವಿಜೇಂದ್ರ ಸೇರಿದಂತೆ ಒಟ್ಟು 20 ಹೆಸರುಗಳನ್ನು ಸೂಚಿಸಲಾಗಿದೆ. ಬೆಂಗಳೂರಿನಲ್ಲಿ 14ನೇ ತಾರೀಕು ನಡೆದ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಈ ತೀರ್ಮಾನ ಆಗಿದ್ದಂತೆ. ವಿಜೇಂದ್ರ ಮಂತ್ರಿ ಮಾಡಲು ಬಿಎಸ್ವೈ ಸರ್ಕಸ್. ತಮ್ಮ ಪುತ್ರನನ್ನ ಮಂತ್ರಿ ಮಾಡುವುದಕ್ಕಾಗಿ ಬಿಎಸ್ವೈ ತೆರೆಮರೆ ಸರ್ಕಸ್ ಮಾಡುತ್ತಿದ್ದಾರೆ. ಎಂಎಲ್ಸಿ ಚುನಾವಣೆಗೆ ವಿಜೇಂದ್ರ ಅವರ ಹೆಸರನ್ನ ಸ್ವತಃ ಬಿಎಸ್ವೈ ಅವರೇ ಶಿಫಾರಸು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಸಿಎಂ ಬೊಮ್ಮಾಯಿ ಕೂಡ ಅಷ್ಟು ಅಂದಿದ್ದು ಹೈಕಮಾಂಡ್ಗೆ ಕಳಿಸೋಣ ಅಂದಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಕೂಡ ವಿಜೇಂದ್ರ ಹೆಸರಿಗೆ ಅಂತಿಮ ಮುದ್ರೆ ಒತ್ತಿದ್ರೆ ವಿಜೇಂದ್ರ ಈ ಬಾರಿ ಸಂಪುಟ ಸರ್ಜರಿ ವೇಳೆಗೆ ಮಂತ್ರಿ ಆಗೋದು ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗ್ತಿದೆ. ವಿಜೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವುದಕ್ಕೂ ಕೆಲ ಕಾರಣಗಳಿವೆ. ವಿಜೇಂದ್ರಗೆ ಸಚಿವ ಪಟ್ಟ ಕಟ್ಟೋದರ ಹಿಂದೆ ಪಕ್ಷದ ಹಿತಾಸಕ್ತಿ, ಹೈಕಮಾಂಡ್ ರಾಜಕೀಯ ಲೆಕ್ಕಾಚಾರವೂ ಅಡಗಿದೆ. ಒನ್ಸ್ ಅಗೈನ್ 2023 ಚುನಾವಣೆಯ ಸೀಕ್ರೆಟ್ ಕೂಡ ಅಡಗಿದೆ. 2023ಕ್ಕೆ ಬಿಜೆಪಿ 140ರಿಂದ 150 ಸೀಟು ಗೆಲ್ಲುವ ಗುರಿ ಹೊಂದಿದೆ. ಗುರಿ ಮುಟ್ಟಲು ಮತದಾರರ ಕೃಪೆಯೂ ಬೇಕು. ಮತದಾರರ ಕೃಪೆ ಬೇಕಂದ್ರೆ ಬಿಎಸ್ವೈ ಇರಬೇಕು. ಯಡಿಯೂರಪ್ಪ ರಾಜ್ಯದ ನಂಬರ್ 1 ಸ್ಟಾರ್ ನಾಯಕ, ಜೊತೆಗೆ ರಾಜ್ಯದ ಪ್ರಭಾವಿ ಲಿಂಗಾಯತ ನಾಯಕ. ವಿಜೇಂದ್ರರನ್ನ ಮಂತ್ರಿ ಮಾಡಿದ್ರೆ ಬಿಎಸ್ವೈ ಖುಷ್ ಆಗ್ತಾರೆ. ಲಿಂಗಾಯತ ನಾಯಕರು ವಿರೋಧಿಸಲ್ಲ ಎಂಬ ನಂಬಿಕೆ. ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಮಹಾಗಾಳಿ. ಬಿಎಸ್ವೈ ಪುತ್ರ ವಿಜೇಂದ್ರಗೆ ಮಂತ್ರಿಗಿರಿ ಕೊಡಲು ಸಮ್ಮತಿ. ಹೀಗಾಗಿನೇ ವಿಜೇಂದ್ರಗೆ ಮಂತ್ರಿ ಸ್ಥಾನ ಕೊಡುವ ಜೊತೆಗೆ ನಾಯಕತ್ವವನ್ನು ಓರೆ ಹಚ್ಚುವ ಕೆಲಸಕ್ಕೂ ಹೈಕಮಾಂಡ್ ಕೈ ಹಾಕಿದೆ ಅಂತ ಹೇಳಲಾಗ್ತಿದೆ. ವಿಜೇಂದ್ರಗೆ ಹೈಕಮಾಂಡ್ ಸುಮ್ಸುಮ್ನೆ ಮಂತ್ರಿ ಸ್ಥಾನ ಕೊಡುವುದಕ್ಕೆ ಒಪ್ಪಿಕೊಂಡಿಲ್ಲ. ಅದಕ್ಕೆ ಹಲವು ಕಂಡೀಷನ್ಗಳನ್ನು ಕೂಡ ಹಾಕಿದೆ ಅನ್ನೋ ಮಾತಿದೆ. ವಿಜೇಂದ್ರಗೆ ಖಾತೆ ನೀಡಲು ಹೈ ಕಂಡೀಷನ್. ಕರ್ನಾಟಕದ ಬಿಜೆಪಿ ನಾಯಕರ ಪ್ರಕಾರ ಹೌದು, ಈಗಾಗಲೇ ದಿಲ್ಲಿ ವರಿಷ್ಠರು ಬಿಎಸ್ವೈಗೆ ಫೋನ್ ಹಚ್ಚಿ ವಿಜೇಂದ್ರಗೆ ಮಂತ್ರಿ ಸ್ಥಾನ ನೀಡುವ ಭರವಸೆ ನೀಡಿದ್ದಾರಂತೆ. ಇದರ ಜೊತೆಗೆ ವಿಜೇಂದ್ರಗೆ ಮಂತ್ರಿಗಿರಿ ಕೊಡುವುದಕ್ಕೆ ಹೈಕಮಾಂಡ್ ಕೆಲವು ಷರತ್ತುಗಳನ್ನು ಕೂಡ ವಿಧಿಸಿದೆಯಂತೆ. ವಿಜೇಂದ್ರಗೆ ಈ ಸಲ ಮಂತ್ರಿ ಸ್ಥಾನ ಕೊಡ್ತೀವಿ, ಸಚಿವ ಸ್ಥಾನ ಸಿಕ್ಕದ್ಮೇಲೆ ಇಂಥದ್ದೇ ಖಾತೆ ಕೇಳಂಗಿಲ್ಲ. ಖಾತೆಗಾಗಿ ವಿಜೇಂದ್ರ ಡಿಮಾಂಡ್ ಲಾಬಿ ಮಾಡಂಗಿಲ್ಲ. ಕೊಟ್ಟ ಖಾತೆ ನಿಭಾಯಿಸಬೇಕು, ಪಟ್ಟು ಹಿಡಿಯಂಗಿಲ್ಲ. ಬಿಎಸ್ವೈಗೆ ಇದನ್ನ ಸೂಕ್ಷ್ಮವಾಗಿ ಹೇಳಿದೆಯಂತೆ ಹೈಕಮಾಂಡ್. ಹೈಕಮಾಂಡ್ ಮಾತಿಗೆ ಯಡಿಯೂರಪ್ಪ ಕೂಡ ತಲೆಬಾಗಿದ್ದಾರೆ ಅಂತ ಗೊತ್ತಾಗಿದೆ. ಒನ್ಸ್ ಅಗೈನ್ ಇಲ್ಲಿ ರಾಜಾಹುಲಿ ರಣತಂತ್ರ ವರ್ಕೌಟ್ ಆಗಿದೆ. ಪಕ್ಷದಲ್ಲಿ ಸೈಲೆಂಟ್ ಆಗಿದ್ದುಕೊಂಡೇ ಮಗನಿಗೆ ಮಂತ್ರಿಗಿರಿ ಕೊಡಿಸೋದಕ್ಕೆ ಸ್ಟ್ರಾಟಜಿ ಬಳಸಿದ್ದಾರೆ. ಹೈಕಮಾಂಡ್ ಮನವೊಲಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಯಡಿಯೂರಪ್ಪ ಪವರ್ ಅಂಡ್ ಖದರ್. ಬಿಎಸ್ವೈ ಮಾಜಿ ಸಿಎಂ ಆಗಿರಬಹುದು, ಆದ್ರೆ ಇಂದಿಗೂ ಕೂಡ ಪಕ್ಷದಲ್ಲಿ ಅವರ ಪವರ್ ಹಾಗೆ ಇದೆ. ಅವರ ಚಾರ್ಮ್ ಒಂಚೂರು ಕಮ್ಮಿ ಆಗಿಲ್ಲ. ಸಿಎಂ ಪಟ್ಟ ತಪ್ಪಿ ಹೋದ್ರೆ ಏನಂತೆ, ಈಗಲೂ ಬಿಎಸ್ವೈ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕನೇ. ಬಿಎಸ್ವೈ ಖದರ್ ಬಗ್ಗೆ ಹೈಕಮಾಂಡ್ಗೂ ಕೂಡ ಗೊತ್ತು. ಯಡಿಯೂರಪ್ಪ ತಿರುಗಿ ಬಿದ್ರೆ ಪಕ್ಷದ ಸ್ಥಿತಿ ಏನಾಗುತ್ತೆ, ಕೇಸರಿ ಪಾಳ್ಯಕ್ಕೆ ಎಷ್ಟು ಪೆಟ್ಟು ಬೀಳುತ್ತೆ ಅನ್ನೋದು ದಿಲ್ಲಿ ವರಿಷ್ಠರಿಗೂ ಗೊತ್ತು. ಹೀಗಾಗಿ ಹೈಕಮಾಂಡ್ ಕೂಡ ಬಿಎಸ್ವೈ ಅವರನ್ನ ಒಲಿಸಿಕೊಳ್ಳುವುದರ ಜೊತೆಗೆ ತಮ್ಮ ಲಿಂಗಾಯತ ಮತ ಬ್ಯಾಂಕ್ ಗಟ್ಟಿಗೊಳಿಸೋದಕ್ಕಾಗಿ ವಿಜೇಂದ್ರಗೆ ಬಹುಪರಾಕ್ ಎಂದಿದೆ ಅನ್ನೋ ಮಾತಿದೆ. ಸಚಿವ ಸಂಪುಟಕ್ಕೆ ವಿಜೇಂದ್ರ ಸೇರ್ಪಡೆ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಬಗ್ಗೆ ರಿಯಾಕ್ಟ್ ಮಾಡಿದ ವಿಜೇಂದ್ರ, ಪಕ್ಷ ಯಾವುದೇ ಜವಾಬ್ದಾರಿ ನೀಡಿದ್ರೂ ನಿಭಾಯಿಸ್ತಾ ಬಂದಿದ್ದೀನಿ, ಮುಂದೇನೂ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ಕೋರ್ ಕಮಿಟಿಯಲ್ಲಿ ಏನು ವಿಧಾನ ಪರಿಷತ್ 4 ಸ್ಥಾನಗಳು ಏನು ಭಾರತೀಯ ಜನತಾ ಪಾರ್ಟಿಗೆ ಬರೋದ್ರಲ್ಲಿ ನನ್ನ ಹೆಸರು ಕೂಡ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ನನ್ನ ಗಮನಕ್ಕೂ ಕೂಡ ಬಂದಿದೆ. ಆದರೆ ನನ್ನ ಒಂದು ಕೆಲಸದ ಬಗ್ಗೆ ಇವತ್ತು ರಾಜ್ಯದ ನಾಯಕರು ಅದನ್ನು ಗುರುತಿಸಿ ನನ್ನ ಹೆಸರು ಇವತ್ತು ಡೆಲ್ಲಿಗೆ ರೆಕಮೆಂಡ್ ಮಾಡಿರ್ತಕ್ಕಂಥದ್ದೇ ಭಾಳ ಸಂತೋಷ ತರ್ತಕ್ಕಂಥ ವಿಚಾರ. ನನಗೆ ಹೆಮ್ಮೆನೂ ಕೂಡ ಅನ್ನಿಸ್ತದೆ. ಹಾಗಾಗಿ ನೋಡೋಣ, ಬರೋ ದಿನ ಕಾಯ್ತೇನೆ. ಆದರೆ ನಾನು ರಾಜ್ಯದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸ್ಥಾನಮಾನಗಳನ್ನು ಕಲ್ಪಿಸ್ಕೊಂಡು ನಾನು ಯಾವುದೇ ಕೆಲಸವನ್ನು ಮಾಡ್ತಾಯಿಲ್ಲ. ಹಾಗಾಗಿ ಇಷ್ಟು ಮಾತ್ರ ಹೇಳ್ತೇನೆ, ರಾಜ್ಯ ನಾಯಕರು ಮತ್ತು ಕೇಂದ್ರ ನಾಯಕರು ಏನೇ ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೇನೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಒಂದು ಕಡೆ ಬೆಂಗಳೂರಿನಲ್ಲಿ ಸಂಚಲನ ಆಗ್ತಿದ್ರೆ ಅತ್ತ ಮೈಸೂರಿನಲ್ಲಿ ಆಪರೇಷನ್ ಕಮಲ ಸದ್ದಿಲ್ಲದೆ ನಡೆಯುತ್ತಿದೆ. ಬೇರೆ ಪಕ್ಷದ ಘಟಾನುಘಟಿ ನಾಯಕರಿಗೆ ಗಾಳ ಹಾಕೋದಕ್ಕೆ ಸಜ್ಜಾಗ್ತಿದ್ದಾರೆ. ಈ ನಡುವೆ ಸಿಎಂ ಬೊಮ್ಮಾಯಿಗೆ ಆ ಒಂದು ಸೀಕ್ರೆಟ್ ವರದಿ ಇನ್ನಿಲ್ಲದಂತೆ ಟೆನ್ಷನ್ ಕೊಡುತ್ತಿದೆ. ಹೈಕಮಾಂಡ್ ಸೇರಿರೋ ಆ ರಹಸ್ಯ ವರದಿ ಬೊಮ್ಮಾಯಿ ನಿದ್ದೆಗೆಡಿಸಿದೆ.
ಹೈಕಮಾಂಡ್ ಕೈ ಸೇರಿದೆ ಆ ಒಂದು ಸೀಕ್ರೆಟ್ ವರದಿ. ಇದೇ ಸೀಕ್ರೆಟ್ ರಿಪೋರ್ಟ್ನಿಂದ ಸಿಎಂ ಬೊಮ್ಮಾಯಿ ಫುಲ್ ಟೆನ್ಷನ್ ಆಗಿದ್ದಾರೆ. ಅಷ್ಟಕ್ಕೂ ದಿಲ್ಲಿ ವರಿಷ್ಠರ ಬಳಿ ಇರೋ ಆ ರಹಸ್ಯ ವರದಿಯಲ್ಲಿ ಇರೋದಾದ್ರೂ ಏನು? ಇದರಿಂದ ಬೊಮ್ಮಾಯಿ ಯಾಕೆ ಚಿಂತಾಕ್ರಾಂತರಾಗಿದ್ದಾರೆ? ಬೊಮ್ಮಾಯಿ ಭವಿಷ್ಯ ನಿರ್ಧಾರ ಮಾಡುತ್ತಾ ಈ ಸೀಕ್ರೆಟ್ ರಿಪೋರ್ಟ್. ಈ ಕುರಿತ ಕಂಪ್ಲೀಟ್ ವರದಿ ಎಲ್ಲಿದೆ ನೋಡಿ. ಬೊಮ್ಮಾಯಿಗೆ ಟೆನ್ಷನ್ ತಂತ ಆ ಸೀಕ್ರೆಟ್ ವರದಿ. ಬೊಮ್ಮಾಯಿ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಒಂದಲ್ಲ ಒಂದು ಅಗ್ನಿ ಪರೀಕ್ಷೆಯನ್ನ ಎದುರಿಸ್ತಾನೆ ಬಂದಿದ್ದಾರೆ. ಉಪಚುನಾವಣೆ, ಸ್ಥಳೀಯ ಸಂಸ್ಥೆ ಸಮರ, ಪರಿಷತ್ ಫೈಟ್ ಹೀಗೆ ಸಾಲು ಸಾಲು ಅಗ್ನಿ ಪರೀಕ್ಷೆಯನ್ನ ಎದುರಿಸಿದ್ದಾರೆ. ಉಪಚುನಾವಣೆಯಲ್ಲಿ ಹಾನಗಲ್ ತಮ್ಮದೇ ಸ್ವಕ್ಷೇತ್ರದ ಸೋಲು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿ ಸೋಲು, ಈ ಎಲ್ಲ ಸೋಲು ಬೊಮ್ಮಾಯಿ ನಾಯಕತ್ವಕ್ಕೆ ದೊಡ್ಡ ಮಟ್ಟದ ಆಪತ್ತನ್ನು ತಂದಿತ್ತು. ಸಿಎಂ ಬೊಮ್ಮಾಯಿ ಕುರ್ಚಿ ಅಲುಗಾಡೋಕೆ ಸ್ಟಾರ್ಟ್ ಆಗಿತ್ತು. ಬೊಮ್ಮಾಯಿ ನಾಯಕತ್ವದ ಬಗ್ಗೆಯೇ ಪ್ರಶ್ನೆ ಎದ್ದಿತ್ತು. ಆದ್ರೆ ನಡುವಲ್ಲಿ ಇವೆಲ್ಲ ಸರಿ ಹೋಗಿತ್ತು. ಸಿಎಂ ಬದಲಾಗ್ತಾರೆ ಅನ್ನೋರ ಬಾಯಿಗೆ ಲಂಗು ಲಗಾಮು ಹಾಕಿದ ಹೈಕಮಾಂಡ್ ಬೊಮ್ಮಾಯಿ ಬೆನ್ನಿಗೆ ನಿಂತಿತ್ತು. ಆದ್ರೆ ಈಗ ಮತ್ತೆ ಬೊಮ್ಮಾಯಿ ನಾಯಕತ್ವಕ್ಕೆ ಕಂಟಕ ಎದುರಾಗಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಇಷ್ಟು ದಿನ ಕೂಲ್ ಆಗಿದ್ದ ಸಿಎಂ ಬಸವರಾಜ ಬೊಮ್ಮಾಯಿಗೆ ಮತ್ತೆ ಟೆನ್ಷನ್ ಎದುರಾಗಿದೆ. ಬೊಮ್ಮಾಯಿ ನಾಯಕತ್ವದಲ್ಲಿ ಎಲೆಕ್ಷನ್ ಗೆಲ್ಲುವುದು ಕಷ್ಟ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಬೊಮ್ಮಾಯಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರೇ ಆಗಿದ್ರು ಅವರು ಬಿಎಸ್ವೈ ರೀತಿ ಮಾಸ್ ಲೀಡರ್ ಅಲ್ಲ. ಬಿಎಸ್ವೈಗೆ ಇರುವಂತಹ ಫಾಲೋವರ್ಸ್ಗಳು ಬೊಮ್ಮಾಯಿಗೆ ಇಲ್ಲ. ಬೊಮ್ಮಾಯಿ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳಿವೆ. ಕಮಿಷನ್ ಆರೋಪ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಬೊಮ್ಮಾಯಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಆಗಾಗ ವಿರೋಧ ಪಕ್ಷಗಳು ಆರೋಪ ಮಾಡುತ್ತಾನೆ ಇರ್ತವೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡ ಹೈಕಮಾಂಡ್ ಬೊಮ್ಮಾಯಿ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯನ್ನು ಎದುರಿಸೋ ಮನಸ್ಸು ಮಾಡುತ್ತಿಲ್ಲ ಅನ್ನೋ ಮಾತಿದೆ. ಬೊಮ್ಮಾಯಿ ನೇತೃತ್ವದಲ್ಲಿ ಮುಂದೆ ಅಸೆಂಬ್ಲಿ ಎಲೆಕ್ಷನ್ಗೆ ಹೋದ್ರೆ ಗೆಲುವು ಕಷ್ಟವಂತೆ. ಹೀಗಂತ ಹೈಕಮಾಂಡ್ಗೆ ರಹಸ್ಯ ವರದಿ ಹೋಗಿದೆಯಂತೆ. ಈ ರಹಸ್ಯ ವರದಿಯೇ ಬೊಮ್ಮಾಯಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಇದೇ ಕಾರಣಕ್ಕೆ ಬಿವೈ ವಿಜಯೇಂದ್ರಗೆ ಹೈಕಮಾಂಡ್ ಮಣೆ ಹಾಕೋಕೆ ಹೊರಟಿದೆ ಅಂತೆ. ಮುಂದಿನ ಚುನಾವಣೆಯಲ್ಲಿ ಹಿನ್ನಡೆ ಆಗುವ ಭಯದಿಂದಲೇ ವಿಜಯೇಂದ್ರ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಲು ಹೈಕಮಾಂಡ್ ಸಜ್ಜಾಗಿದೆ. ಲಿಂಗಾಯತ ವೋಟ್ ಬ್ಯಾಂಕ್ ಗಟ್ಟಿಗೊಳಿಸುವುದಕ್ಕೆ ಲಿಂಗಾಯತರು ಹಾಗೂ ಬಿಎಸ್ವೈ ಅಂಡ್ ಟೀಮ್ ವಿಶ್ವಾಸ ಗಳಿಸಲು ದಿಲ್ಲಿ ವರಿಷ್ಠರು ಈ ಪ್ಲಾನ್ಗೆ ಮೊರೆ ಹೋಗಿದ್ದಾರೆ ಅನ್ನೋ ಮಾತಿದೆ. ಇದೇ ಟೆನ್ಷನ್ನಲ್ಲೇ ಸಿಎಂ ದಾವೋಸ್ ಭೇಟಿ ಕೂಡ ತಡ ಆಗ್ತಿದೆ. ಭೇಟಿಗೆ ಸಿಎಂಗೆ ಇನ್ನೂ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅಂತ ಹೇಳಲಾಗ್ತಿದೆ. ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ಶೃಂಗಸಭೆ ನಡೆಯಲಿದೆ. ಇದಕ್ಕೆ ದಿಲ್ಲಿ ವರಿಷ್ಠರಿಂದ ಪರ್ಮಿಷನ್ ಸಿಕ್ಕರೆ ಮೇ 21 ಅಥವಾ ಮೇ 22ಕ್ಕೆ ಸಿಎಂ ಬೊಮ್ಮಾಯಿ ದಾವೋಸ್ ಫ್ಲೈಟ್ ಹಿಡಿಯಲಿದ್ದಾರೆ. ಹೈಕಮಾಂಡ್ ಕೈ ಸೇರಿದ ಸೀಕ್ರೆಟ್ ವರದಿಯಿಂದ ಸಿಎಂ ಬೊಮ್ಮಾಯಿ ಫುಲ್ ಚಿಂತೆಯಲ್ಲಿ ಮುಳುಗಿದ್ದು ಪ್ರಹ್ಲಾದ್ ಜೋಶಿ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಬೇಗ ಎಲ್ಲ ಕ್ಲಿಯರ್ ಮಾಡಿಸುವಂತೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಅತ್ತ ಸಂಪುಟ ಸರ್ಕಸ್, ಇತ್ತ ಆಪರೇಷನ್ ಮೈಸೂರು. ಆ ಕಡೆ ಸಂಪುಟ ಸರ್ಕಸ್ ನಡೆಯುತ್ತಿದ್ರೆ ಇತ್ತ ಬಿಜೆಪಿ ಪಾಳ್ಯದಲ್ಲಿ ಸದ್ದೇ ಇಲ್ಲದೆ ಆಪರೇಷನ್ ಮೈಸೂರು ನಡೆಯುತ್ತಿದೆ. ಬಿಜೆಪಿ ಈ ಬಾರಿ ಹೇಗಾದ್ರೂ ಮಾಡಿ 150 ಸೀಟ್ ಪಡೆಯಲೇಬೇಕು ಅಂತ ಶತಾಯಗತಾಯ ಪ್ರಯತ್ನ ಮಾಡ್ತಾನೆ ಇದೆ. ಅದಕ್ಕಾಗಿ ಬಿಜೆಪಿ ಮೊದಲ ಟಾರ್ಗೆಟ್ ಹಳೆ ಮೈಸೂರು ಭಾಗ. ಬಿಜೆಪಿ 2 ಬಾರಿ ಹೆಚ್ಚಿನ ಮತಗಳನ್ನು ಪಡೆದರೂ ಕೂಡ ಸ್ಪಷ್ಟ ಬಹುಮತ ಪಡೆಯಲೇ ಇಲ್ಲ. ಇದಕ್ಕೆ ಕಾರಣ ಬಿಜೆಪಿಗೆ ಕೈಕೊಡ್ತಾ ಇದ್ದಿದ್ದೇ ಹಳೆ ಮೈಸೂರು ಭಾಗ. ಇಲ್ಲಿ ಬಿಜೆಪಿಗೆ ಹೇಳಿಕೊಳ್ಳುವಂತಹ ಲೀಡರ್ಸ್ ಇಲ್ಲ, ಭದ್ರ ಬುನಾದಿ ಇಲ್ವೇ ಇಲ್ಲ. ಹೀಗಾಗಿ ಈ ಬಾರಿ 2023ರ ಚುನಾವಣೆಗೆ ಕಮಲಪಾಳ್ಯ ಹಳೆ ಮೈಸೂರು ಭಾಗದಿಂದಲೇ ರಣಕಹಳೆ ಮೊಳಗಿಸಿದೆ. ಸದ್ದೇ ಇಲ್ಲದೆ ಆಪರೇಷನ್ ಕಮಲವನ್ನು ನಡೆಸುತ್ತಿದ್ದು ಬೇರೆ ಬೇರೆ ಪಕ್ಷಗಳ ಘಟಾನುಘಟಿ ನಾಯಕರಿಗೆ ಗಾಳ ಹಾಕಿದೆ. ಈಗಾಗಲೇ ಆಪರೇಷನ್ ಕಮಲದಲ್ಲಿ ಒಂದು ಹಂತದಲ್ಲಿ ಸಕ್ಸಸ್ ಆಗಿರೋ ಬಿಜೆಪಿ ಕೋಲಾರದ ಪ್ರಬಲ ನಾಯಕ ವರ್ತೂರ್ ಪ್ರಕಾಶ್, ಮಂಡ್ಯದ ಅಶ್ವಿನಿ, ಕಾಂಗ್ರೆಸ್ನ ಮಾಜಿ ನಾಯಕ ಪ್ರಮೋದ್ ಮಧ್ವರಾಜ್ಗೂ ಗಾಳ ಹಾಕಿದ್ದು ಇವರೆಲ್ಲರೂ ಕಮಲದ ಕೈ ಹಿಡಿದಿದ್ದಾರೆ. ಈ ಮೂಲಕ ಮೊದಲ ಹಂತದ ಆಪರೇಷನ್ ಕಮಲದಲ್ಲಿ ಬಿಜೆಪಿ ಸಕ್ಸಸ್ ಆಗಿದೆ. ಹಳೆ ಮೈಸೂರು ಭಾಗದಲ್ಲೇ ಪಕ್ಷವನ್ನ ಹೆಚ್ಚು ಸಂಘಟನೆ ಮಾಡಿ ಪಕ್ಷವನ್ನು ತಳಮಟ್ಟದಿಂದ ಬಲಪಡಿಸಿ ಅಂತ ಸ್ವತಃ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಕೇಸರಿ ಕಲಿಗಳಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಒಂದು ಮೂಲದ ಪ್ರಕಾರ ಇದೇ ವಾರದಲ್ಲಿ ಕ್ಯಾಬಿನೆಟ್ ಕಗ್ಗಂಟಿಗೆ ಕ್ಲೈಮ್ಯಾಕ್ಸ್ ಸಿಗುತ್ತೆ ಅನ್ನೋ ಮಾತಿದೆ. ಮತ್ತೊಂದು ಮಾಹಿತಿಯ ಪ್ರಕಾರ ಈಗ ಪರಿಷತ್ ಹಾಗೂ ರಾಜ್ಯಸಭೆ ಎಲೆಕ್ಷನ್ ಇರೋದ್ರಿಂದ ಸದ್ಯದಲ್ಲೇ ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ಆಗೋದು ಡೌಟು ಅನ್ನೋ ಮಾತು ಕೂಡ ಇದೆ. ಇವೆಲ್ಲದಕ್ಕೂ ಕಮಲಾಧಿಪತಿಗಳೇ ಉತ್ತರ ನೀಡಬೇಕು. ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆ. ಸಂಪುಟ ಸರ್ಕಸ್, ಆಪರೇಷನ್ ಮೈಸೂರು ಸಖತ್ ಸುದ್ದಿ ಮಾಡ್ತಾ ಇದೆ.
ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.